ಕನ್ನಡ, ಕಾಮಧೇನು ಕನ್ನಡ, ಶ್ರೀಗಂಧವೇ ಕನ್ನಡ, ಸಿರಿನುಡಿಯೇ ಕನ್ನಡ. ನಮ್ಮೆಲ್ಲರ ಕಲ್ಪವೃಕ್ಷ ಕಾಮಧೇನು ಕನ್ನಡ. ನಮ್ಮ ತಾಯಿ ಭಾಷೆಗೆ ಅದೆಷ್ಟು ವಿಶೇಷಗಳಿದ್ದರೂ ಸಾಲದು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾನು ಸಾರಥ್ಯ 9ನೇ ತರಗತಿಯ ಎ ವಿಭಾಗದ ವಿದ್ಯಾರ್ಥಿನಿ. ನಾನು ಅಂಕಿತಾ 9ನೇ ತರಗತಿಯ ಎ ವಿಭಾಗದ ವಿದ್ಯಾರ್ಥಿನಿ. ಈ ಕಾರ್ಯಕ್ರಮದ ನಿರೂಪಕಿಯರಾಗಿ ನಾವು ನಿಮ್ಮನ್ನು ಸ್ವಾಗತಿಸಲು ಬಂದಿದ್ದೇವೆ. ಎಲ್ಲರೂ ಇದನ್ನು ನೋಡಿ ಆನಂದಿಸಿರಿ. ಯಾವುದೇ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ದೇವರನ್ನು ನೆನೆಯುವುದು ಬಹಳ ಮುಖ್ಯ. ಅದೇ ರೀತಿ ಇಂದಿನ ಕಾರ್ಯಕ್ರಮವನ್ನು ನಮ್ಮ ಶಾಲಾ ಪ್ರಾರ್ಥನೆ ಮತ್ತು ದೇವರ ಪ್ರಾರ್ಥನೆಯಿಂದ ಆರಂಭಿಸೋಣ. ಈ ಪ್ರಾರ್ಥನೆಯನ್ನು ಮಾಡಲು ಬರುತ್ತಿದ್ದಾರೆ 9ನೇ ತರಗತಿಯ ಬಿ ವಿಭಾಗದ ಗ್ಯಾಡಿಯಲ್ ಮತ್ತು ಉಜ್ವಲ. We have Gadiel and Ujjwala from class 9B leading us with the school and Lord's prayer. Let's close our eyes and pray. ಓ ದೇವರೇ, ಓ ನನ್ನ ವಾತ್ಸಲ್ಯದ ಪುತ್ತಲಿ, ಸಹನೆಯ ಸಾಕಾರ ರೂಪವೇ, ನಾವು ಶಾಲೆಗೆ ಬರುವ ಅವಕಾಶ ನೀಡಿದ ನಿಮಗೆ ನಮ್ಮ ಧನ್ಯವಾದಗಳು. ನಾವೆಂದೆಂದು ನಿಮಗೆ ಆಭಾರಿ. ನಮಗೆ ಚೆನ್ನಾಗಿ ಅಧ್ಯಯನ ಮಾಡಲು ಸಹಾಯ ಮಾಡಿದ ಓ ಸರ್ವಶಕ್ತ ತಂದೆ, ಸದಾ ನಮ್ಮ ಶಾಲೆ, ನಮ್ಮ ಶಿಕ್ಷಕರು, ನಮ್ಮ ಪೋಷಕರನ್ನು ಹರಿಸಿ ಆಶೀರ್ವದಿಸು. ಅನುಗಾಲ ನಿಮ್ಮ ಸ್ಮರಣೆ ಮಾಡುವಂತೆ ಅನುಗ್ರಹಿಸು. ಓ ಕರುಣಾಮಯಿ ಭಗವಂತ, ನಮಗೆ ಒಳ್ಳೆಯದು ಕೆಟ್ಟದರ ಜ್ಞಾನ, ಬುದ್ಧಿವಂತಿಕೆ ತಿಳುವಳಿಕೆಯನ್ನು ನೀಡು. ನಿಮಗೆ ಇಷ್ಟವಾದದ್ದನ್ನು ಮಾಡುವ ಆತ್ಮಶಕ್ತಿ, ಚೈತನ್ಯ ಕೊಡಮಾಡು ತಂದೆ. ಕೈ ಹಿಡಿದು ಮುನ್ನಡೆಸು ತಂದೆ. ಆಮೇಲೆ ಈಗ ದೇವರ ಪ್ರಾರ್ಥನೆ. ನಮ್ಮ ತಂದೆಯೇ, ಪರಲೋಕದಲ್ಲಿರುವ ನಿನ್ನ ನಾಮವು ಪರಮ ಪವಿತ್ರ ಪರಿಶುದ್ಧವಾಗಿರಲಿ. ಎಂದೆಂದು ತಂದೆ, ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತ ಸದಾ ನಮ್ಮೊಂದಿಗಿರಲಿ. ಓ ನನ್ನ ಪ್ರಭುವೆ, ಸ್ವರ್ಗದಧಿಪತಿ ನೀನಾದಂತೆ ಭೂಲೋಕದಲ್ಲಿಯೂ ನೀನೆಲ್ಲರಧಿಪತಿಯಂತೆ. ನಮ್ಮ ಅನುದಿನದ ರೊಟ್ಟಿಯನ್ನು ಈ ದಿನವೂ ನಮಗೆ ದಯಪಾಲಿಸು. ನಮ್ಮ ಪಾಪಗಳ ಮನ್ನಿಸು ತಂದೆ. ನಮಗೆ ತಪ್ಪಿಸಲಿದವರಿಗಾಗಿ ನಾವು ಕ್ಷಮೆ ಯಾಚಿಸಿದಂತೆ ಪ್ರಭುವೆ, ನಮಗೆ ಪರೀಕ್ಷೆ ತಂದೊಡ್ಡಿ ಪರೀಕ್ಷಿಸದೆ ನಮಗೆರಗುವ ಕೆಟ್ಟ ಶಕ್ತಿಗಳಿಂದ ಪೊರೆ ನಮ್ಮ ತಂದೆ. ಏಕೆಂದರೆ ಜಗದ ಕಣಕಣವೂ ನಿಂದೆ, ಈ ದೇಹ, ರಕ್ತ, ಮಾಂಸಗಳ ಅಣುವೂ ನಿಂದೆ. ಆಮೇಲೆ ಧನ್ಯವಾದಗಳು ಗ್ಯಾಡಿಯಲ್ ಮತ್ತು ಉಜ್ವಲ. Now we have the school choir singing the school song for us. ಶಿಕ್ಷಕರಾದ ಶ್ರೀಮತಿ ಸುಭದ್ರಾ ಮ್ಯಾಮ್ ಅವರು ಇಂದಿನ ಸಮಾರಂಭವನ್ನು ಸ್ವಾಗತಿಸಲು ವಿನಂತಿಸುತ್ತೇನೆ. Now I request Subhadra ma'am to welcome the gathering. ಶುಭೋದಯ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಂಬಿಕೆಗೆ ದೇವರಿರಬೇಕು, ಸಹನೆಗೆ ಭೂದೇವಿ ಇರಬೇಕು, ಹಾಗೆ ಒಲುಮೆಗೆ ನಮ್ಮ ತಾಯಿ ಇರಬೇಕು. ಋಣ ತೀರಿಸಲು ನಮ್ಮ ದೇಶ ಅಥವಾ ದೇಶಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಅದೇ ರೀತಿ ನಮ್ಮ ನಾಡಿನ, ನಮ್ಮ ನೆಲದ
ಸಂಸ್ಕೃತಿಯನ್ನು ಬೆಳೆಸಲು ಆ ರಾಜ್ಯ, ಆಯಾ ನೆಲೆಗಳ, ಆಯಾ ರಾಜ್ಯಗಳಲ್ಲಿ ನಾಡ ಭಾಷೆ ಎನಿಸಿರುವ ಭಾಷೆಯ ಮೇಲೆ ಅಭಿಮಾನವನ್ನು ಬೆಳೆಸಿಕೊಳ್ಳಬೇಕು. ಅದರಂತೆ ನಮ್ಮ ರಾಜ್ಯೋತ್ಸವದಲ್ಲಿ ನಮ್ಮ ರಾಜ್ಯದ ಭಾಷೆಯನ್ನು ಉಳಿಸಿ ಬೆಳೆಸಲು ನಾವು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಈ ಕನ್ನಡ ರಾಜ್ಯೋತ್ಸವ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಬಹಳ ವರ್ಣರಂಜಿತವಾಗಿ ಆಚರಿಸಲಾಗುತ್ತದೆ. ಈ ಕನ್ನಡ ರಾಜ್ಯೋತ್ಸವದ ನಮ್ಮ ಶಾಲೆಯ ಈ ಸಮಾರಂಭಕ್ಕೆ ನಮ್ಮ ಶಾಲೆಯ ಸಂಸ್ಥಾಪಕರಾದ ಡಾಕ್ಟರ್ N.C. ಥಾಮಸ್ ಮತ್ತು ಲಿಲ್ಲಿ ಥಾಮಸ್ ಅವರ ಅನುಪಸ್ಥಿತಿಯಲ್ಲಿ ಅವರ ಸ್ಫೂರ್ತಿ ಮತ್ತು ಪ್ರೇರಣೆಗಾಗಿ ನಮ್ಮ ಆಕ್ಸ್ಫರ್ಡ್ ಶಾಲಾ ಶಿಕ್ಷಣ ಸಂಸ್ಥೆಯಿಂದ ಅನೇಕ ಕೃತಜ್ಞತೆಗಳು ಮತ್ತು ನಮಸ್ಕಾರಗಳು. ಅದರಂತೆ ನಮ್ಮ ಈ ಅಭೂತಪೂರ್ವ ವರ್ಣರಂಜಿತ ಸಮಾರಂಭಕ್ಕೆ ಇಂದಿನ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಸೋಮಶೇಖರ್, ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್, ಇವರಿಗೆ ನಮ್ಮ ಆಕ್ಸ್ಫರ್ಡ್ ಶಿಕ್ಷಣ ಸಂಸ್ಥೆಯಿಂದ ಅನೇಕ ನಮಸ್ಕಾರಗಳು ಮತ್ತು ಸುಸ್ವಾಗತಗಳು. ಈ ಶಾಲೆಯ ಪ್ರಾಂಶುಪಾಲರಾದ ಡಾಕ್ಟರ್ S.A. ಜೋಸೆಫ್ ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಅನೇಕ ರೀತಿಯಲ್ಲಿ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಅವರಿಗೂ ಸಹಿತ ನಮ್ಮ ಆಕ್ಸ್ಫರ್ಡ್ ಶಾಲಾ ಶಿಕ್ಷಣ ಸಂಸ್ಥೆಯಿಂದ ಅನೇಕ ನಮಸ್ಕಾರಗಳು ಮತ್ತು ಸುಸ್ವಾಗತ. ನಮ್ಮ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಮರಿಯನ್ ಜೋಸೆಫ್ ಇವರು ನಮ್ಮ ಈ ಕಾರ್ಯಕ್ರಮಕ್ಕಾಗಿ ಅನೇಕ ರೀತಿಯಲ್ಲಿ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನಮಗೆ ತಿಳಿಯಲಾರದ ಅನೇಕ ಸಂಗತಿಗಳನ್ನು ಸಹಿತ ಅವರು ಸೂಚಿಸಿದ್ದಾರೆ. ಅವರಿಗೆ ನಮ್ಮ ಆಕ್ಸ್ಫರ್ಡ್ ಶಾಲಾ ಶಿಕ್ಷಣ ಸಂಸ್ಥೆಯಿಂದ ಹೃತ್ಪೂರ್ವಕ ವಂದನೆಗಳನ್ನು, ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಇಲ್ಲಿ ವೀಕ್ಷಿಸಲು ಉಪಸ್ಥಿತರಿರುವ ಎಲ್ಲ ಶಿಕ್ಷಕರಿಗೂ, ಶಿಕ್ಷಕಿಯರಿಗೂ, ಬೋಧಕೇತರ ಸಿಬ್ಬಂದಿಗೂ ಮತ್ತು ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರಿಗೂ ಸ್ವಾಗತ, ಸುಸ್ವಾಗತ. ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಮ್ಯಾಮ್. ನಿಮ್ಮ ಸ್ವಾಗತ ಎಲ್ಲರಿಗೂ ಸಂತಸ ಉಂಟು ಮಾಡಿತು. ಈಗ ನಮ್ಮ ನಾಡಗೀತೆ ಹಾಡಲು ಬರುತ್ತಿದ್ದಾರೆ 7ನೇ ಮತ್ತು 8ನೇ ತರಗತಿಯ ವಿದ್ಯಾರ್ಥಿಯರು. ಭಾರತ ಜನನಿಯ ತನುಜಾತೆ, written by a state poet Kuembu, talks about the beauty of a Karnataka. The central theme of the poem is that it visualizes a Karnataka which is very proud of its position and at the same time maintains a self-respect and dignity. Thereby, now we have students of class 7th and 8th singing it for us.
ಪದಂಚಲ ಗೌತಮ ಚಿನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜನರುದ್ಯಾನ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈದಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳ ವೀರೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. This also you can take video. ಕನ್ನಡ ರೋಮಾಂಚನವೀ ಕನ್ನಡ ಕಸ್ತೂರಿ ನುಡಿದು ಕರುನಾಡ ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರವೆ ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪಿಯ ಗುಡಿ ಹಂಪಿಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕನ್ನಡವೇ ನಮ್ಮಮ್ಮ ಅವರಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿವರು ನಮ್ಮ ಕಾಪಾಡೋ ಗುರುವಿವರು ಜನ್ಮ ನೀಡುತ್ತಾಳೆ ನಮ್ಮ ತಾಯಿ ಅನ್ನ ನೀಡುತ್ತಾಳೆ ಭೂಮಿ ತಾಯಿ ಮಾತು ನೀಡುತ್ತಾಳೆ ಕನ್ನಡ ತಾಯಿ ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಡುವೆ ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ ಹಾಡುವ ನುಡಿಯೇ ಕನ್ನಡ ನುಡಿ ಚಿನ್ನದ ನುಡಿ ಸಿರಿಗನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಅಂದದ ಗುಡಿ ಚಂದ
ಅಜಂತ ಎಲ್ಲೋರರ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿಯ ಹೊಳೆಯ ಚಂದ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಬೆಟ್ಟಿದರೆ ಕನ್ನಡ ಮಣ್ಣನ್ನು ಬೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ. ಸಲಾಂ ನೀಡುತ್ತಾ ಅದರ ಜೊತೆಗೆ ಇಂಪಾಗಿ ಹಾಡಿದ ಈ ವಿದ್ಯಾರ್ಥಿಯರಿಗೆ ವಂದನೆಗಳನ್ನು ಹೇಳುತ್ತೇನೆ. ಈಗ ಮುಂದಿನ ಕಾರ್ಯಕ್ರಮ ಒಂದು ಭರತನಾಟ್ಯಂ ನೃತ್ಯ. Up next is the Bharatanatyam dance. This is a major form of Indian classical dance that was originated in Tamil Nadu. For this, we have the students of class 9A. ಕಾರ್ಯಕ್ರಮ ಒಂದು ಭಾಷಣ ಪ್ರಸಿದ್ಧ ಕನ್ನಡದ ಕವಿಗಳ ಬಗ್ಗೆ 8ನೇ ತರಗತಿಯ ಎ ವಿಭಾಗದ ದೀಕ್ಷಾ ಸಿಂಗ್ ಕಡೆಯಿಂದ. Up next is a speech told by Diksha Singh of class 8A about the famous Kannada poets. ಭಾಷೆ ಎಂಬ ಭಂಡಾರದಲ್ಲಿ ಕನ್ನಡ ನುಡಿ ಎಂಬ ಕಿರೀಟವಿಟ್ಟು ಕರ್ನಾಟಕ ಎಂಬ ವಧುವಿಗೆ ನವರತ್ನದ ಹಾರ ತೊಡಿಸಿ ಕನ್ನಡಾಂಬೆಯ ಭುವನೇಶ್ವರಿಯನ್ನು ನಾವೆಲ್ಲರೂ ನೆನೆಯೋಣ, ಸ್ಮರಿಸೋಣ. ಕನ್ನಡ ರಾಜ್ಯೋತ್ಸವವನ್ನು ಆಚರಿಸೋಣ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾನೀಗ ನಮ್ಮ ಕನ್ನಡ ಭಾಷೆಯ ಕಾವ್ಯ ಹಾಗೂ ಸಾಹಿತಿಗಳ ಕ್ಷೇತ್ರದಲ್ಲಿ ಪ್ರಸಿದ್ಧರಾದ ಮಹಾನ್ ಕವಿ ಹಾಗೂ ಅವರ ಸಾಹಿತಿಗಳ ಸಾಧನೆಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸುತ್ತೇನೆ.
ಇವುಗಳಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಲೋಕವನ್ನು 4 ವಿಭಾಗಗಳಾಗಿ ಮಾಡಿದ್ದಾರೆ. ಇವುಗಳಲ್ಲಿ ಪೂರ್ವದ ಹಳೆಗನ್ನಡ, ನಡುಗನ್ನಡ ಹಾಗೂ ಹೊಸಗನ್ನಡ. ಹಳೆಗನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ಆದಿಕವಿ ಪಂಪ, ರನ್ನ, ಪೊನ್ನ, ಜನ್ನ, ಕುಮಾರವ್ಯಾಸ, ಬಸವಣ್ಣ, ಕನಕದಾಸ ಮುಂತಾದವು. ಹೊಸ ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ಕುವೆಂಪು, ಬೇಂದ್ರೆ, ಮಾಸ್ತಿ, ಗೋಕಾಕ್, ಚಂದ್ರಶೇಖರ್ ಕಾಂಬಾರ್, ಶಿವರಾಮ್ ಕಾರಂತ್ ಮುಂತಾದವರ ಹೆಸರನ್ನು ಉಲ್ಲೇಖಿಸಬಹುದು. ನಮ್ಮ ಕನ್ನಡ ಭಾಷಾ ಸಾಹಿತ್ಯದ ರತ್ನಾತ್ರಯರಲ್ಲಿ ಒಬ್ಬರು ಪಂಪ. ಇವರಿಗೆ ವಿಕ್ರಮಾರ್ಜುನ ವಿಜಯ ಹಾಗೂ ಆದಿಪುರಾಣ ಎಂಬ 2 ಕೃತಿಗಳನ್ನು ಬರೆದಿದ್ದಾರೆ. ಇವರ ಕಾಲವನ್ನು ಪಂಪ ಯುಗ ಎಂದು ಕರೆಯುತ್ತಾರೆ. ಆದಿಕವಿ ಎಂದು ಇವರನ್ನು ಕರೆಯಲಾಗುತ್ತಾರೆ. ಚಂಪು ಎಂಬ ಈ ಕೃತಿ ಇವರ ಕನ್ನಡ ಸಾಹಿತ್ಯ ಲೋಕದಲ್ಲಿ ಉತ್ಕೃಷ್ಟ ಕೃತಿಗಳಾಗಿವೆ. ಪೊನ್ನ ಜೈನ ಕವಿ. ರಾಷ್ಟ್ರಕೂಟ ಚಕ್ರವರ್ತಿಯ 3ನೇ ಕೃಷ್ಣನ ಆಸ್ಥಾನದಲ್ಲಿದ್ದರು. ಇವರು ಶಾಂತಿ ಪುರಾಣ ಹಾಗೂ ಜಿನಾಕ್ಷರಮಾಲೆ ಎಂಬ 2 ಕೃತಿಗಳನ್ನು ಬರೆದಿದ್ದರು. ರತ್ನಾತ್ರಯರಲ್ಲಿ 3ನೇಯವರು. ಕಾಲ 949. ಬಾಗಲಕೋಟೆಯ ಮುದುವಳಲಿನಲ್ಲಿ ಹುಟ್ಟಿದ್ದರು. ಗುರು ಅಜಿತ ಸೇನಾಚಾರ್ಯರು. ಇವರು ಬರೆದ ಪ್ರಸಿದ್ಧ ಕೃತಿಗಳು ಗದಾಯುದ್ಧ, ಗುರು ಅಜಿತ ತೀರ್ಥಂಕರ ಪುರಾಣ, ಪರಶುರಾಮ ಚರಿತ್ರೆ ಹಾಗೂ ಮುಂತಾದವರು. ಕವಿ ಚಕ್ರವರ್ತಿ ಎಂದು ಇವರನ್ನು ಕರೆಯುತ್ತಾರೆ. ಕುಮಾರವ್ಯಾಸನ ಮೂಲ ಹೆಸರು ನಾರಾಯಣಪ್ಪ. ಇವರು ಗದುಗಿನ ಕೋಳಿವಾಡದಲ್ಲಿ ಹುಟ್ಟಿದ್ದರು. ಕಾಲ 1430. ಆರಾಧ್ಯ ದೈವ ವೀರನಾರಾಯಣ. ಈತ ಸಂಸ್ಕೃತ ವ್ಯಾಸ ಭಾರತದ 10 ಪರ್ವಗಳನ್ನು ಕನ್ನಡಕ್ಕೆ ಅನುವಾದಿಸಿ ಭಾರತ ಕಥಾಮಂಜರಿ ಎಂಬ ಕಾವ್ಯವನ್ನು ಬರೆದಿದ್ದಾರೆ. ಬಸವಣ್ಣ, ಅಲ್ಲಮ್ಮ ಪ್ರಭು, ಅಕ್ಕಮಹಾದೇವಿ ವಚನ ಸಾಹಿತ್ಯದ ಅಮೃತ ಫಲಗಳು. ಸಮಾಜದ ಲೋಪದೋಷಗಳನ್ನು ಇವರ ಸಾಹಿತ್ಯದ ಮೂಲಕ ಎತ್ತಿ ತೋರಿಸುತ್ತಾರೆ. ಕನಕದಾಸ, ಪುರಂದರದಾಸರು ನಮ್ಮ ಕನ್ನಡ ಸಾಹಿತ್ಯ ಲೋಕದ 2 ಕಣ್ಣೆಂದರೆ ತಪ್ಪಾಗದು. ಆಡು ಮುಟ್ಟದ ಸೊಪ್ಪಿಲ್ಲ, ಸರ್ವಜ್ಞ ತಿಳಿಯದ ವಿಷಯವಿಲ್ಲ ಎಂಬಂತೆ ಸರ್ವಜ್ಞ ವಿದ್ಯೆ ಕಲಿತವ ತಾಗಿರಿಯ ಮೇಲಿದ್ದರೂ ಸಲ್ಲುವ ಎಂಬಂತೆ ಸರ್ವಜ್ಞ ಹೇಳಿ ವಿದ್ಯೆಯ ಮಹತ್ವವನ್ನು ಎತ್ತಿ ತೋರಿಸಿದ್ದಾರೆ. ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ. ರಾಷ್ಟ್ರಕವಿ ಕುವೆಂಪು ಶ್ರೀರಾಮಾಯಣ ದರ್ಶನಂ ಕೃತಿಗೆ ಪ್ರಥಮವಾಗಿ ಜ್ಞಾನಪೀಠ ಪ್ರಶಸ್ತಿಗಳು ಪಡೆದಿದ್ದಾರೆ. ಇದೇ ರೀತಿ ಮಾಸ್ತಿ, ಗೋಕಾಕ್, ಗಿರೀಶ್ ಕಾರ್ನಾಡ್ ಮುಂತಾದವರು. ನಮ್ಮ ಕನ್ನಡ ಸಾಹಿತ್ಯ ಸಾಗರದ ಆಳ, ಅಗಲ, ಅದ್ಭುತ, ಅನನ್ಯ ಹಾಗೂ ಅನನ್ಯ. ನಮ್ಮ ಕರ್ನಾಟಕದಲ್ಲಿ ವಾಸಿಸುವವರೆಲ್ಲರೂ ಕನ್ನಡಿಗರೇ. ಭಾರತ ಎಂಬ ನಂದನವನದಲ್ಲಿ ವಿವಿಧ ಭಾಷೆ, ಸಂಸ್ಕೃತಿ, ರಾಜ್ಯ ಸಂಸ್ಕೃತಿಗಳು ಘಮಘಮಿಸುವ ಹೂಗಳಾಗಿ ಪರಿಮಳ ಬೀರಲಿ. ಆದರೆ ದೇಶ ಮೊದಲು ಎಂಬ ಮಾತನ್ನು ಮರೆಯದೆ ನಾವೆಲ್ಲರೂ ಅನುಸರಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ದೀಕ್ಷಾ. ಕಾವೇರಿ ಕಾಲುಂಗ್ರು ತೊಡಿಸಿ ಎಂಬ ಹಾಡಿಗೆ. This song is originally sung by S.P. Balasubramanya and K.S. Chaitra. It talks about the importance of Karnataka and tells us about the beauty and elegance of the river Kaveri. For this song, there is a dance being presented by the girls of class 90. Video, sir. ಕೈವಾಡ
ಎಂತಹ ಸುಂದರ ನೃತ್ಯ! ಆ ಹಾಡು, ನಿಮ್ಮ ಹೆಜ್ಜೆಗಳು, ನಿಮ್ಮೆಲ್ಲರ ಸೌಂದರ್ಯ ಎಲ್ಲವೂ ನಮಗೆ ಬಹಳ ಆನಂದ ನೀಡಿತು. ಅದಕ್ಕಾಗಿ ವಂದನೆಗಳು. ಈಗ ನಮ್ಮ ನಾಡು ನುಡಿಯ ಕುರಿತು ಮಾತನಾಡಲು ಬರುತ್ತಿದ್ದಾನೆ 3ನೇ ತರಗತಿಯ ಎ ವಿಭಾಗದ ವಿದ್ಯಾರ್ಥಿ ನಿತಿನ್ ಗೌಡ. Now we have Nitin Gowda of class 3rd A for a speech. 67ನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ನಿತಿನ್ ಗೌಡ. ನಾನು 3ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯ ಅತಿಥಿಗಳೇ, ಗುರು ಹಿರಿಯರೇ ಹಾಗೂ ಸ್ನೇಹಿತರೆ, ಇಂದು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ನಮ್ಮ ಕನ್ನಡ ಭಾಷೆ ಬಹಳ ಪುರಾತನ ಭಾಷೆಯಾಗಿದ್ದು ಸುಮಾರು 1500ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಕ್ರಿಸ್ತಶಕ 450ರ ಹಲ್ಮಿಡಿ ಶಾಸನವು ಇದಕ್ಕೆ ಸಾಕ್ಷಿಯಾಗಿದೆ. ನಮ್ಮ ಕನ್ನಡ ಭಾಷೆಯು ಬಹಳ ಸಂಪತ್ಭರಿತ ಭಾಷೆಯಾಗಿದ್ದು ಕವಿರಣ್ಣ, ಪಂಪ, ರಾಘವಾಂಕ, ಕುಮಾರವ್ಯಾಸ ಹೀಗೆ ಹಲವಾರು ಮಹಾಕವಿಗಳು, ಸಾಹಿತಿಗಳು, ಬರಹಗಾರರು ನಮ್ಮ ಕನ್ನಡ ಭಾಷಾ ಸಂಪತ್ತನ್ನು ಶ್ರೀಮಂತಗೊಳಿಸಿದ್ದಾರೆ. ನಮ್ಮ ಕನ್ನಡ ಭಾಷಾ ಸಾಹಿತ್ಯಕ್ಕೆ ಅತಿ ಹೆಚ್ಚು 8 ಜ್ಞಾನಪೀಠ ಪ್ರಶಸ್ತಿ ದೊರೆತಿರುವುದು ಕನ್ನಡಿಗರಾದ ನಾವು ಹೆಮ್ಮೆ ಪಡುವ ವಿಷಯವಾಗಿದೆ. 1905ರಲ್ಲಿ ಕರ್ನಾಟಕ ಕುಲಪುರೋಹಿತ ದಿವಂಗತ ಆಲೂರು ವೆಂಕಟರಾಯರು ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಪ್ರಾರಂಭಿಸಿದರು. ಬ್ರಿಟಿಷರ ಕಾಲದಲ್ಲಿ ಅಲ್ಲಲ್ಲಿ ಹರಿದು ಹಂಚಿ ಹೋಗಿದ್ದ ನಮ್ಮ ಕನ್ನಡ ನೆಲವನ್ನು ಒಗ್ಗೂಡಿಸಿ 1956 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯವೆಂದು ಘೋಷಿಸಲಾಯಿತು. ನಂತರ 1973 ನವೆಂಬರ್ 1ರಂದು ಕರ್ನಾಟಕ ರಾಜ್ಯವೆಂದು ಮರುನಾಮಕರಣ ಮಾಡಲಾಯಿತು. ಈ ದಿನದ ಸವಿನೆನಪಿಗಾಗಿ ಪ್ರತಿ ವರ್ಷ ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಎಲ್ಲಾದರಿರು ಎಂತಾದರಿರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂದು ಹೇಳುತ್ತಾ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ನೀನು ನಮ್ಮ ಎಲ್ಲರಿಗಿಂತ ಚಿಕ್ಕವನಾಗಿರ್ಬೋದು, ಆದರೆ ನಿನ್ನ ಭಾಷಣೆ ಬಹಳ ಅದ್ಭುತವಾಗಿತ್ತು. ಅದಕ್ಕಾಗಿ ವಂದನೆಗಳು ನಿತಿನ್. ಈಗ ನಮಗಾಗಿ ಇದೇ
ಕರ್ನಾಟಕ, ಉಸಿರಾಗಲಿ ಕನ್ನಡ, ತಾಯಿ ಕನ್ನಡಾಂಬೆಗೆ ಜಯವಾಗಲಿ. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ನಾನು ಭಾನುಪ್ರಿಯಾ, 9ನೇ ತರಗತಿಯ ಎ ವಿಭಾಗದ ವಿದ್ಯಾರ್ಥಿನಿ. ಕರ್ನಾಟಕದ ರಾಜಮನೆತನಗಳು ಹಾಗೂ ವಾಸ್ತುಶಿಲ್ಪದ ಬಗ್ಗೆ 4-5 ಮಾತನಾಡುತ್ತೇನೆ. ಕನ್ನಡ ರಾಜ್ಯೋತ್ಸವ ಪ್ರತಿ ವರ್ಷ ನವೆಂಬರ್ 1ರಂದು ಆಚರಿಸಲಾಗುತ್ತದೆ. ಮೈಸೂರು ರಾಜ್ಯವು ಎಂದರೆ ಈಗಿನ ಕರ್ನಾಟಕವು 1956ರಲ್ಲಿ ನವೆಂಬರ್ 1ರಂದು ಈ ರಾಜ್ಯೋತ್ಸವ ಆಚರಿಸಲಾಗಿದೆ. ಕರ್ನಾಟಕಕ್ಕೆ ರೋಮಾಂಚನಕಾರಿ ಇತಿಹಾಸವಿದೆ. ಭಾರತದ ದಕ್ಷಿಣ ಭಾಗದಲ್ಲಿರುವ ಈ ರಾಜ್ಯವು ತನ್ನ ಇತಿಹಾಸವನ್ನು ರೂಪಿಸಿದ ಹಲವಾರು ರಾಜವಂಶರು ಆಳ್ವಿಕೆಗೆ ಒಳಪಟ್ಟಿದೆ. ವಿವಿಧ ಆಡಳಿತಗಾರರು ಮತ್ತು ರಾಜವಂಶಗಳ ಪ್ರಭಾವದಿಂದ ಕರ್ನಾಟಕವು ಅದರ ವಿಶಿಷ್ಟ ಸಂಸ್ಕೃತಿ ಮತ್ತು ಮೌಲ್ಯಗಳಿಂದ ಶ್ರೀಮಂತವಾಯಿತು. ಪ್ರಾಚೀನ ಕಾಲದಲ್ಲಿ ಕರ್ನಾಟಕವನ್ನು ಕರುನಾಡು ಎಂದು ಕರೆಯಲಾಗುತ್ತಿತ್ತು. ನಮ್ಮ ರಾಜ್ಯವು ಆಳಿದ ಅನೇಕ ರಾಜವಂಶರು ಮತ್ತು ಸಾಮ್ರಾಜ್ಯಗಳು ಉದಯ ಮತ್ತು ಪತನಕ್ಕೆ ಸಾಕ್ಷಿಯಾಗಿದೆ. ಅದರಲ್ಲಿ ಕದಂಬ ರಾಜವಂಶ, ವಿಜಯನಗರ ಸಾಮ್ರಾಜ್ಯ, ಚಾಲುಕ್ಯರು, ಗಂಗರು, ರಾಷ್ಟ್ರಕೂಟರು ಮುಂತಾದವು. ಕದಂಬರನ್ನು ಕರ್ನಾಟಕದ ಆರಂಭಿಕ ರಾಜವಂಶವೆಂದು ಪರಿಗಣಿಸಲಾಗಿದೆ. ಈ ರಾಜವಂಶವು ಮಯೂರ ಶರ್ಮ ಸ್ಥಾಪಿಸಿದನು. ಕದಂಬರು ಆಡಳಿತ ಮಟ್ಟದಲ್ಲಿ ಕನ್ನಡ ಭಾಷೆಯನ್ನು ಬಳಸಿದ ಮೊದಲ ಅರಸರು. ಕಲೆಯ ಮತ್ತು ವಾಸ್ತುಶಿಲ್ಪದ ಹೆಸರುವಾಸಿಯಾಗಿರುವ ಈ ಕರ್ನಾಟಕವು ಮಯೂರ ಶರ್ಮ ಸ್ಥಾಪಿಸಿದ ದೇವಾಲಯದ ವಾಸ್ತುಶಿಲ್ಪಕ್ಕೆ ಶೈಲಿಯಾಗಿದೆ. ಕಲೆಯ ಮತ್ತೊಂದು ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿರುವ ಪ್ರಮುಖ ರಾಜವಂಶವೆಂದರೆ ವಿಜಯನಗರ ಸಾಮ್ರಾಜ್ಯ. ಈ ಸಾಮ್ರಾಜ್ಯ 1336ರಲ್ಲಿ ಈ ಸಾಮ್ರಾಜ್ಯವನ್ನು 1336ರಲ್ಲಿ ಸಂಗಮ ರಾಜವಂಶದ ಹರಿಹರ ಮತ್ತು ಅವನ ಸಹೋದರ ಬುಕ್ಕರಾಯ ಸ್ಥಾಪಿಸಿದರು. ಹಂಪಿ ಅದರ ರಾಜಧಾನಿಯಾಗಿತ್ತು. ಈ ಸಾಮ್ರಾಜ್ಯ ಕೃಷ್ಣದೇವರಾಯರಾಜರು ಮೇಲುಕೋಟೆ ನರಸಿಂಹಸ್ವಾಮಿ ದೇವಾಲಯ, ವಿರೂಪಾಕ್ಷಿ ಸ್ವಾಮಿ ದೇವಾಲಯ, ಹಂಪಿ ಮುಂತಾದ ಅನೇಕ ವಾಸ್ತುಶಿಲ್ಪಗಳನ್ನು ರಚಿಸಿದರು. ಕರ್ನಾಟಕದ ಆಧುನಿಕ ಇತಿಹಾಸವು ಮೈಸೂರಿನ ಒಡೆಯರು ಮತ್ತು ಹೈದರಾಲಿ ರಾಜಕೀಯ ಶಕ್ತಿಗಳಾಗಿ ಹೊರಹೊಮ್ಮಿತು. ರಾಜವಂಶರು ಹಲವು ಸಾಮ್ರಾಜ್ಯಗಳು ಆಳ್ವಿಕೆ ಮಾಡುತ್ತಿದ್ದರು. ಮೈಸೂರಿನ ಅರಮನೆಯನ್ನು ನೋಡಲು ವಿಶ್ವದ ಮೂಲೆಗಳಿಂದ ಬರುತ್ತಾರೆ. ನಮ್ಮ ಕರ್ನಾಟಕದಲ್ಲಿ ಇಂತಹ ಇತಿಹಾಸವನ್ನು ಕೇಳಿ ಖುಷಿ ಪಡುತ್ತೇನೆ. ನಾನು ಕನ್ನಡಿಗ ಎನ್ನಲು ಹೆಮ್ಮೆ ಪಡುತ್ತೇನೆ. ಆದ್ದರಿಂದ ನಾವೆಲ್ಲರೂ ಕನ್ನಡವನ್ನು ಉಳಿಸೋಣ, ಕನ್ನಡವನ್ನು ಬೆಳೆಸೋಣ, ಕನ್ನಡವನ್ನು ಮಾತನಾಡೋಣ. ಜೈ ಹಿಂದ್, ಜೈ ಕರ್ನಾಟಕ. ನೃತ್ಯ 3ನೇ ಮತ್ತು 8ನೇ ತರಗತಿಯ ವಿದ್ಯಾರ್ಥಿನಿಯರಿಂದ. Up next we have the students of class 3rd and 8th performing a dance to the song Kannadave Nammamma. This song talks about our mother Karnataka. ಅವಳಿಗೆ
ನಮ್ಮನ್ನು ದೇವಲೋಕಕ್ಕೆ ಕರೆದುಕೊಂಡು ಹೋಗುವಂತೆ ಇತ್ತು. ನಿಮಗೆ ಕೋಟಿ ಕೋಟಿ ವಂದನೆಗಳು. ಈಗ ನಮ್ಮ ಶಾಲೆಯ ಕನ್ನಡ ಶಿಕ್ಷಕರಾದ ಸುರೇಶ್ ಸರ್ ಅವರು ನಮಗಾಗಿ ಕುರಿತು ಒಂದೆರಡು ಮಾತುಗಳನ್ನು ಇಂದಿನ ದಿನದಲ್ಲಿ ಆಡಲು ವಿನಂತಿಸುತ್ತೇನೆ. Now I request Suresh sir to talk a few words about the contribution of Karnataka in the progress of India. ಕನ್ನಡ ನನ್ನ ಕನಸು, ಕನ್ನಡ ನನ್ನ ಮನಸ್ಸು, ಕನ್ನಡಿಗನೆಂಬ ಹೆಮ್ಮೆ ಸೊಗಸು, ಕನ್ನಡಿಗನೆಂಬ ಹೆಮ್ಮೆ ಸೊಗಸು, ನಮ್ಮಲ್ಲಿ ಕನ್ನಡವನ್ನು ಉಳಿಸು, ಕನ್ನಡವನ್ನು ಬೆಳೆಸು ಎಂದು ಹೇಳುತ್ತಾ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವ ಸೋಮಶೇಖರ್ ಸರ್ ಅವರೇ, ಪ್ರಾಂಶುಪಾಲರೇ, ಉಪಪ್ರಾಂಶುಪಾಲರೇ, ನನ್ನ ಸಹಪಾಠಿಗಳೇ ಹಾಗೂ ನನ್ನ ಮುದ್ದು ಮಕ್ಕಳೇ, ಪ್ರತಿ ವರ್ಷ ನಾವು ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ಅತ್ಯಂತ ಸಡಗರ ಸಂಭ್ರಮದಿಂದ ವಿಶ್ವದಾದ್ಯಂತ ನಾವು ಆಚರಿಸುತ್ತಾ ಬಂದಿದ್ದೀವಿ. ಕರ್ನಾಟಕದ ಕೊಡುಗೆ ಒಂದು ಭಾರತಕ್ಕೆ ಹಲವಾರು ರೀತಿಯ ಕೊಡುಗೆಗಳನ್ನು ನೀಡುತ್ತಾ ಬಂದಿರುವಂಥದ್ದು. ಅದು ಸಾಹಿತ್ಯ, ಸಂಗೀತ, ಕ್ರೀಡೆ, ಪ್ರವಾಸೋದ್ಯಮ, ವಿಜ್ಞಾನ ತಂತ್ರಜ್ಞಾನ ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ಅದು ತನ್ನ ಕೊಡುಗೆಯನ್ನು ನೀಡುತ್ತಾ ಬಂದಿರುವಂಥದ್ದು. ಇನ್ನು ಕನ್ನಡ ಭಾಷೆಗೆ ಸುಮಾರು 2000 ವರ್ಷಗಳ ಇತಿಹಾಸವಿರುವಂಥದ್ದು. ಈ ಕನ್ನಡ ನಾಡಿನಲ್ಲಿ ಪಂಪ, ರನ್ನ, ಪೊನ್ನ, ಕುವೆಂಪು, ದ ರಾ ಬೇಂದ್ರೆ, ಬಸವಣ್ಣ, ಕನಕದಾಸರು ಇನ್ನು ಹಲವಾರು ಕವಿಗಳು ಆಳಿದಂತಹ, ಜನ್ಮವೆತ್ತಿದಂತಹ ನಮ್ಮ ಪವಿತ್ರ ನಾಡು ಕನ್ನಡ ನಾಡು. ಈ ಕನ್ನಡ ನಾಡಿಗೆ 8 ಜ್ಞಾನಪೀಠ ಪ್ರಶಸ್ತಿ ದೊರೆತಿರುವುದು ನಮ್ಮೆಲ್ಲರ ಸೌಭಾಗ್ಯದ ಸಂಕೇತವಾಗಿರುವಂಥದ್ದು. ಆದರೆ ಮೊದಲನೇ ಸ್ಥಾನ ಹಿಂದಿ ಭಾಷೆಗೆ ನಾವು ನೋಡ್ತೀವಿ, 15 ಜ್ಞಾನಪೀಠ ಪ್ರಶಸ್ತಿ ದೊರೆತಿರುವಂಥದ್ದು. ಆದರೆ ಹಿಂದಿ ಮಾತನಾಡುವಂಥ ಭಾರತದಲ್ಲಿ ವಿವಿಧ ಒಂದು ರಾಜ್ಯಗಳಿರುವಂಥದ್ದು. ಆದರೆ ಕನ್ನಡ ಮಾತನಾಡುವುದು ಒಂದೇ ನಾಡು, ಅದುವೇ ಕನ್ನಡ ನಾಡು. ಸೊ ಹಾಗಾಗಿ ನಾವು ಹೆಗ್ಗಳಿಕೆಯಿಂದ, ನಾವು ಹೆಮ್ಮೆಯಿಂದ ಹೇಳಿಕೊಳ್ಳುವಂಥದ್ದು ನಮ್ಮ ಒಂದು ಸಾಹಿತ್ಯಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ದೊರಕಿರುವಂಥದ್ದು. ಇನ್ನು ಕೈಗಾರಿಕಾ ಕ್ಷೇತ್ರಕ್ಕೆ ನೋಡಿದಾಗ, ಕೈಗಾರಿಕಾ ಕ್ಷೇತ್ರ ಒಂದು ಭಾರತದ ಅಭಿವೃದ್ಧಿಗೆ ಬೆನ್ನೆಲುಬಾಗಿದೆ ಎಂದರೆ ತಪ್ಪಾಗಲಾರದು. ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ, ಅದು ನಮ್ಮ ಬೆಂಗಳೂರಿನಲ್ಲಿ HAL ಆಗಿರ್ಬೋದು, BHL, BML ಮತ್ತು ನಮ್ಮ ಮೆಟ್ರೋ ಕಾರ್ಖಾನೆ ನಮ್ಮ ಮೆಟ್ರೋ ರೈಲ್ ಆಗಿರುವಂಥದ್ದು, ಹೀಗೆ ಹಲವಾರು ಕಾರ್ಖಾನೆಗಳು ದೇಶದ ರಕ್ಷಣಾ ವ್ಯವಸ್ಥೆಯಲ್ಲಿ ತನ್ನ ಮಹತ್ವವಾದ ಪಾತ್ರವನ್ನು ನೀಡಿರುವಂಥದ್ದು. ಮತ್ತು ಈ ಒಂದು ಪ್ರತಿ ವರ್ಷ ಸೆಪ್ಟೆಂಬರ್ 15 ನಾವು ಅಭಿಯಂತರ ದಿನ, ಇಂಜಿನಿಯರ್ಸ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಕಾರಣ ನಮ್ಮ ನಾಡಿನ ಪ್ರಸಿದ್ಧ ಒಂದು ಅಭಿಯಂತರಾಗಿರುವಂತಹ, ಇಂಜಿನಿಯರ್ ಆಗಿರುವಂತಹ ವಿಶ್ವೇಶ್ವರಯ್ಯನವರ ಜನ್ಮದಿನ. ಅವರ ಕೊಡುಗೆ ಇಡೀ ಭಾರತವೇ ಒಂದು ಅಭಿಯಂತರ ದಿನ ಆಚರಣೆ ಮಾಡ್ತಾರೆ ಅಂದರೆ ನಾವು ಎಷ್ಟು ಗರ್ವದಿಂದ ಹೇಳ್ಕೋಬೇಕು, ನಾವು ಕನ್ನಡಿಗರು, ನಮ್ಮ ನಾಡಿಗೆ ದೊರೆತಿರುವಂತಹ ಅದ್ಭುತವಾದಂತಹ ಒಂದು ಗೌರವ ಅಂತಂದು ಹೇಳಿದರೆ ತಪ್ಪಾಗಲಾರದು. ಮತ್ತು ವಿಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನಕ್ಕೆ ನೋಡಿದಾಗ, ಈ ಭಾರತ ಮಂಗಳ ಗ್ರಹಕ್ಕೆ ಕೂಡ ಕಾಲಿಟ್ಟಿರುವಂಥದ್ದು. ಅದರಲ್ಲಿ ಪ್ರಮುಖವಾದ ಪಾತ್ರ ನಮ್ಮ ISRO, ಒಬ್ಬ ಬೆಂಗಳೂರು ಆಗಿರುವಂಥದ್ದು, ಅಥವಾ ವಿವಿಧ ರಾಜ್ಯಗಳು ಕೂಡ ಪಾತ್ರ ಬಹಳ ದೊಡ್ಡದಾಗಿರುವಂಥದ್ದು. ಮತ್ತು ಅದೇ ರೀತಿಯಾಗಿ ಈ ಬೆಂಗಳೂರು ಇಸ್ ಕಾಲ್ಡ್ IT ಆಫ್ ಇಂಡಿಯಾ ಅಂತ ಹೇಳಿದ್ದಾರೆ. ಇದು ಒಂದು ಮಾಹಿತಿ ತಂತ್ರಜ್ಞಾನದ ಕೇಂದ್ರ ಅಂತ ಹೇಳುತ್ತೀವಿ. ವಿಶೇಷವಾಗಿ ಕರ್ನಾಟಕದಲ್ಲಿ ಒಟ್ಟು 80% ಒಂದು ಗ್ಲೋಬಲ್ IT ಕಂಪನೀಸ್ಗಳು ಒಂದು ಕಾರ್ಯ ನಿರ್ವಹಿಸುತ್ತಿರುವುದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಈ ಒಂದು ಇನ್ಫೋಸಿಸ್ ಒಂದು ಅಧ್ಯಕ್ಷರಾದಂಥ NR ನಾರಾಯಣಮೂರ್ತಿಯವರು ಕೂಡ ನಮ್ಮ ನಾಡಿನ ಒಬ್ಬ ಪ್ರಸಿದ್ಧ ವ್ಯಕ್ತಿ ಆಗಿರುವಂಥದ್ದು. ಅವರ ಪಾತ್ರ ದೇಶಕ್ಕೆ ಒಂದು ಪ್ರಮುಖವಾಗಿರುವಂಥದ್ದು. ಮತ್ತು ನಮ್ಮ ದೇಶಕ್ಕೆ ಮಾತ್ರ ಅವರ ಪಾತ್ರ ಸೀಮಿತವಾಗಿರದೆ, ನಮ್ಮ ದೇಶವನ್ನು 200 ವರ್ಷ ಆಳಿದಂತಹ ಬ್ರಿಟಿಷ್ ದೇಶದ ಹೊಸತಾಗಿ ನೂತನವಾಗಿ ಅವರ
ಹಳೆಯನಾದಂತಹ ರಿಷಿ ಸುನಕ್ ಒಂದು ಪ್ರಧಾನಮಂತ್ರಿ ಅಲಂಕರಿಸಿದ್ದು ನಮ್ಮ ನಾಡಿಗೆ ಒಂದು ಹೆಮ್ಮೆಯ ವಿಷಯವಾಗಿರುವಂಥದ್ದು. ಮತ್ತು ಚಲನಚಿತ್ರದಲ್ಲಿ ಹಲವಾರು ಮಹನೀಯರು ದೇಶದ ಒಂದು ಪ್ರಗತಿಗೆ ಕಾರಣರಾಗಿರುವಂಥದ್ದು. ಅಂಥವರಲ್ಲಿ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಮತ್ತು ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್ ಅಂದರೆ ಪುಟ್ಟ ಮಗುವಿಂದ ಹಿಡ್ಕೊಂಡು ವಯಸ್ಕರಿಗೂ ಎಲ್ಲರಿಗೂ ಕೂಡ ಅವರಂದರೆ ಪ್ರೀತಿಯಿಂದ ಅವರನ್ನು ಅಪ್ಪು ಎಂದು ಕರೆಯುತ್ತಿದ್ದರು. ನಮ್ಮ ಮಧ್ಯೆ ಇಲ್ಲ, ಆದರೂ ಅವರು ನೀಡಿದಂತಹ ಕೊಡುಗೆ ದೇಶಕ್ಕೆ ಅಪಾರವಾಗಿದೆ. 2 ವರ್ಷ ಹಿಂದೆ ನಾವು ನೋಡ್ತೀವಿ, ಕೊರೋನಾ ಸಮಯದಲ್ಲಿ ನಮ್ಮ ನಾಡಿಗೆ ಹಲವಾರು ರೀತಿಯ ಅವರು ಸಹಾಯವನ್ನು ಮಾಡಿದರು. ಸಮಾಜಮುಖೀನ ಕಾರ್ಯಕ್ರಮದಲ್ಲಿ ಅವರು ಯಾವಾಗಲೂ ಕೈ ಎತ್ತುತ್ತಿದ್ದರು, ಅಷ್ಟು ಸಹಾಯ ಮಾಡ್ತಿದ್ದರು. ಅವರಿಗೆ ನೀಡಿರುವಂತಹ ಪ್ರಶಸ್ತಿ, ಗೌರವ ಇವೆಲ್ಲ ನೋಡಿದರೆ ನಮ್ಮ ನಾಡಿನ ಹಿರಿಮೆಯನ್ನು ಹೆಚ್ಚಿಸುತ್ತದೆ. ಇನ್ನು ಪ್ರವಾಸ ಕ್ಷೇತ್ರಕ್ಕೆ ದೇಶದ ಪ್ರಗತಿ ಬಹಳ ಪ್ರಮುಖವಾಗಿರುವಂಥದ್ದು. ಕರ್ನಾಟಕದ ಸ್ಕಾಟ್ಲೆಂಡ್ ಎಂದೇ ಪ್ರಸಿದ್ಧರಾಗಿರುವ ಕೂರ್ಗ್ ಅಥವಾ ಕೊಡಗು ನಮ್ಮ ನಾಡಿನದು. ಮೈಸೂರು ಅರಮನೆ, ಹಂಪೆ, ಬೇಲೂರು, ಶ್ರವಣಬೆಳಗೊಳ ಹೀಗೆ ನೋಡುತ್ತಾ ಹೋದರೆ ಕರ್ನಾಟಕದ ಒಂದು ತಾಣಗಳು ಬೇಕಾದಷ್ಟಿರುವಂಥದ್ದು. ಅವೆಲ್ಲ ದೇಶ ವಿದೇಶ ಮೂಲೆ ಮೂಲೆಯಿಂದ ಜನರು ಬಂದು ವೀಕ್ಷಣೆ ಮಾಡುತ್ತಿರುವಂಥದ್ದು ನಮ್ಮೆಲ್ಲರಿಗೂ ಒಂದು ಸಂತಸದ ವಿಷಯ. ರಾಷ್ಟ್ರ ಧ್ವಜವನ್ನು ಗೌರವಿಸುವುದು ಪ್ರತಿಯೊಬ್ಬ ಭಾರತೀಯನಾದ ಕರ್ತವ್ಯವಾಗಿದೆ. ಆ ರಾಷ್ಟ್ರ ಧ್ವಜ ನಿರ್ಮಾಣ ಮಾಡುವುದು, ಅಧಿಕೃತವಾಗಿ ತಯಾರಿಸುವಂಥದ್ದು ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕ ಹುಬ್ಬಳ್ಳಿಯಲ್ಲಿ ಮಾತ್ರ ಇರುವಂಥದ್ದು. ಅದೆಲ್ಲ ನಮಗೆ ಒಂದು ಹೆಮ್ಮೆಯ ವಿಷಯವಾಗಿರುವಂಥದ್ದು. ಮತ್ತು ಇನ್ನು ಕರ್ನಾಟಕದ ಕೊಡುಗೆ ಹೇಳಕ್ಕೋದ್ರೆ 1-2 ದೇಶದ ಅಭಿವೃದ್ಧಿಯಲ್ಲಿ ಪಾತ್ರ ಬಹಳ ದೊಡ್ಡದಾಗಿರುವಂಥದ್ದು. ಬರೀ ದೇಶಕ್ಕೆ ಮಾತ್ರ ಸೀಮಿತವಾಗಿರದೆ ಕೊಡುಗೆ, ಇಡೀ ವಿಶ್ವಕ್ಕೆ ಕರ್ನಾಟಕದ ಕೊಡುಗೆ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಕಲಿತವರಿಗೆ ಅಮೃತ, ನೆನೆದವರಿಗೆ ನೆರಳು, ಅಂಧರಿಗೆ ದಾರಿದೀಪ, ಅಪ್ಪಿಕೋ ಕನ್ನಡವ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕನ್ನಡ. ಎಂತಹ ಪ್ರಬುದ್ಧ ತಿಳಿವಂತಿಕೆ ಹೊಂದಿದ ಮಾತುಗಳಿಗೆ ವಂದನೆಗಳು ಸರ್. ನೀವು ಹೇಳಿದ ಹಾಗೆ ನಾವು ಎಲ್ಲರೂ ಕನ್ನಡವನ್ನು ಬಳಸುತ್ತೇವೆ, ಬೆಳೆಸುತ್ತೇವೆ ಹಾಗೂ ಉಳಿಸುತ್ತೇವೆ. ಮುಂದಿನ ಕಾರ್ಯಕ್ರಮ ಒಂದು ರೂಪಕ. ಮೇಘನಾ ಮತ್ತು ಚೈತನ್ಯ 10ನೇ ತರಗತಿಯ ಬಿ ವಿಭಾಗದ ವಿದ್ಯಾರ್ಥಿಯರಿಂದ. Up next is a slideshow presented by Meghana and Chaitanya of class 10B. They are going to present to us about the freedom fighters of Karnataka. ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದು ನಾನು ಮೇಘನಾ ಮತ್ತು ನನ್ನ ಗೆಳತಿ ಚೈತನ್ಯ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಕನ್ನಡಿಗರ ಕೊಡುಗೆಯ ಬಗ್ಗೆ ಒಂದು PPT ಪ್ರೆಸೆಂಟೇಷನ್ ಪ್ರಸ್ತುತಗೊಳಿಸುತ್ತಿದ್ದೇವೆ. ಮೊದಲನೆಯಾಗಿ ಕಿತ್ತೂರು ರಾಣಿ ಚೆನ್ನಮ್ಮ. ಸುಮಾರು 56 ವರ್ಷಗಳ ಹಿಂದೆಯೇ ರಾಣಿ ಲಕ್ಷ್ಮೀ ಬಾಯಿಗಿಂತಲೂ ಮೊದಲು ಜನಿಸಿದ್ದ ವೀರ ಮಹಿಳೆ ಚೆನ್ನಮ್ಮ. ಚೆನ್ನಮ್ಮ 14ನೇ ನವೆಂಬರ್ 1778ರಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಜನಿಸಿದ್ದಳು. ಚಿಕ್ಕ ವಯಸ್ಸಿನಲ್ಲಿಯೇ ಬಿಲ್ಲು ವಿದ್ಯೆ, ಕುದುರೆ ಸವಾರಿಗಳನ್ನು ಕಲಿತವಳು. ರಾಜ ಮಲ್ಲಸರ್ಜನನ ಕಿರಿಯ ಹೆಂಡತಿ ಚೆನ್ನಮ್ಮ. ರಾಜ ತೀರಿಕೊಂಡ ಮೇಲೆ ಬ್ರಿಟಿಷರ ಆಕ್ರಮಣ ಕಿತ್ತೂರಿನ ಮೇಲೆ ಶುರುವಾಯಿತು. ಆಗ ಬ್ರಿಟಿಷರೊಡನೆ ಧೈರ್ಯದಿಂದ ಹೋರಾಡಿದ ವೀರ ಮಹಿಳೆ ಚೆನ್ನಮ್ಮ. ಸಂಗೊಳ್ಳಿ ರಾಯಣ್ಣ. ಪ್ರಮುಖ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ವೀರರಲ್ಲಿ ರಾಯಣ್ಣ ಒಬ್ಬರು. ರಾಯಣ್ಣ 15ನೇ ಆಗಸ್ಟ್ 1796ರಲ್ಲಿ ಕಿತ್ತೂರು ಸಾಮ್ರಾಜ್ಯದಲ್ಲಿ ಜನಿಸಿದ್ದರು. ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಡನಾಗಿದ್ದನು. ಇದರಿಂದ ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣನಿಗೆ ಗಲ್ಲು ಶಿಕ್ಷೆ ವಿಧಿಸಿದರು. ಆದರೂ ಕೂಡ ತನ್ನ ಕೊನೆಯ ಉಸಿರು ಇರುವವರೆಗೂ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಹೋರಾಡಿದರು. ರಾಣಿ ಅಬ್ಬಕ್ಕದೇವಿ. ರಾಣಿ ಅಬ್ಬಕ್ಕದೇವಿ ತುಳುನಾಡಿನ ರಾಣಿಯಾಗಿದ್ದರು. ರಾಣಿ ಅಬ್ಬಕ್ಕದೇವಿ ಚೌಟ ವಂಶಕ್ಕೆ ಸೇರಿದವರು. ಇವರು ಆಳಿದ ಪ್ರದೇಶದ ಹೆಸರು ಉಳ್ಳಾಲ. ರಾಣಿ ಅಬ್ಬಕ್ಕದೇವಿ ತನ್ನ ಶಿಸ್ತು ವಿದ್ಯೆಗಳನ್ನು ಮಾವ ತಿರುಮಲರಾಯನಿಂದ ಕಲಿತಳು.
ಚಿಕ್ಕ ವಯಸ್ಸಿನಿಂದಲೇ ಬಿಲ್ಲು ವಿದ್ಯೆ, ಕುದುರೆಯ ಸವಾರಿಗಳನ್ನು ಕಲಿತವಳು. ಸುಮಾರು 16ನೇ ಶತಮಾನದಲ್ಲಿ ಪೋರ್ಚುಗೀಸರ ವಿರುದ್ಧ ಹೋರಾಡಿದ ವೀರ ಮಹಿಳೆ ರಾಣಿ ಅಬ್ಬಕ್ಕಾದೇವಿ. ಇವರು ಒನಕೆ ಓಬವ್ವ. ಒನಕೆ ಓಬವ್ವ 18ನೇ ಶತಮಾನದ ಚಿತ್ರದುರ್ಗ ಸಾಮ್ರಾಜ್ಯದ ಪಾಳೆಗಾರನಾಗಿದ್ದ ಮದಕರಿ ನಾಯಕನ ಹೆಂಡತಿ. ಚಿತ್ರದುರ್ಗ ಸಾಮ್ರಾಜ್ಯದ ಮೇಲೆ ಸೈನ್ಯ ದಾಳಿ ಮಾಡಿದಾಗ ಓಬವ್ವ ತನ್ನ ಶೌರ್ಯ ಮತ್ತು ಗಂಡನ ಮೇಲೆ ಗೌರವವನ್ನು ಇಡೀ ಜಗತ್ತಿಗೆ ತೋರಿಸಿದ ವೀರ ಮಹಿಳೆ. ಕೋಟೆಗಳ ಮಧ್ಯೆ ಇದ್ದ ಸುರಂಗ ಮಾರ್ಗದಿಂದ ನುಸುಳಿ ಬರುತ್ತಿರುವ ಸೈನ್ಯವನ್ನು ಕಾಯುತ್ತಾ ನಿಂತ ಓಬವ್ವ ತನ್ನ ಒನಕೆಯ ಮೂಲಕ ಹೊರಬಂದವರನ್ನು ಹೊಡೆದುರುಳಿಸಿದಳು. ಅವಳು ಇಟ್ಟ ಆ ಮಹತ್ತರವಾದ ಹೆಜ್ಜೆಗಾಗಿ ನಾವು ಇಂದು ಅವಳನ್ನು ನೆನಪಿಸಿಕೊಳ್ಳುತ್ತಿದ್ದೇವೆ. ಇವರು 1779ರಲ್ಲಿ ನಿಧನರಾದರು. ಇವರು ಒನಕೆ ಓಬವ್ವ. ಒನಕೆ ಓಬವ್ವ 18ನೇ ಶತಮಾನದ ಚಿತ್ರದುರ್ಗ ಸಾಮ್ರಾಜ್ಯದ ಪಾಳೆಗಾರನಾಗಿದ್ದ ಮದಕರಿ ನಾಯಕನ ಹೆಂಡತಿ. ಚಿತ್ರದುರ್ಗ ಸಾಮ್ರಾಜ್ಯದ ಮೇಲೆ ಸೈನ್ಯ ದಾಳಿ ಮಾಡಿದಾಗ ಓಬವ್ವ ತನ್ನ ಶೌರ್ಯ ಮತ್ತು ಗಂಡನ ಮೇಲೆ ಗೌರವವನ್ನು ಇಡೀ ಜಗತ್ತಿಗೆ ತೋರಿಸಿದ ವೀರ ಮಹಿಳೆ. ಕೋಟೆಗಳ ಮಧ್ಯೆ ಇದ್ದ ಸುರಂಗ ಮಾರ್ಗದಿಂದ ನುಸುಳಿ ಬರುತ್ತಿರುವ ಸೈನ್ಯವನ್ನು ಕಾಯುತ್ತಾ ನಿಂತ ಓಬವ್ವ ತನ್ನ ಒನಕೆಯ ಮೂಲಕ ಹೊರಬಂದವರನ್ನು ಹೊಡೆದುರುಳಿಸಿದಳು. ಅವಳು ಇಟ್ಟ ಆ ಮಹತ್ತರವಾದ ಹೆಜ್ಜೆಗಾಗಿ ನಾವು ಇಂದು ಅವಳನ್ನು ನೆನಪಿಸಿಕೊಳ್ಳುತ್ತಿದ್ದೇವೆ. ಇವರು 1779ರಲ್ಲಿ ನಿಧನರಾದರು. ಇವರು ಟಿಪ್ಪು ಸುಲ್ತಾನ್. ಮೈಸೂರು ಹುಲಿ ಎಂದು ಪ್ರಸಿದ್ಧರಾದ ಟಿಪ್ಪು ಸುಲ್ತಾನ್ 1782ರಿಂದ 1799ರವರೆಗೂ ಮೈಸೂರು ಸಾಮ್ರಾಜ್ಯವನ್ನು ಆಳಿದ ರಾಜ. ಇವರು ಕವಿಯು, ವಿದ್ವಾಂಸರು, ಸೈನಿಕರು ಆಗಿದ್ದರು. ಇವರು 20 ನವೆಂಬರ್ 1750ರಂದು ದೇವನಹಳ್ಳಿಯಲ್ಲಿ ಜನಿಸಿದರು. ಇವರ ಪೂರ್ಣ ಹೆಸರು ಫತೇ ಅಲಿ ಸಾಹಬ್ ಟಿಪ್ಪು. ಪ್ರಾರಂಭದಲ್ಲಿಯೇ ಫ್ರೆಂಚ್ ಬೆಂಬಲವನ್ನು ಪಡೆದು ಬ್ರಿಟಿಷರ ವಿರುದ್ಧ ಅನೇಕ ಯುದ್ಧಗಳನ್ನು ನಡೆಸಿದರು. 3 ಯುದ್ಧಗಳಲ್ಲಿ ಮೈಸೂರು ಸಾಮ್ರಾಜ್ಯವನ್ನು ಸತತವಾಗಿ 6 ಬಾರಿ ರಕ್ಷಿಸಿ ಕೊನೆಯಲ್ಲಿ ಸೋತರು. ಇವರು 4 ಮೇ 1799ರಲ್ಲಿ ಶ್ರೀರಂಗಪಟ್ಟಣದಲ್ಲಿ ನಿಧನರಾದರು. ಇವರು ದ.ರಾ ಬೇಂದ್ರೆ. ಇವರು ಬಹಳ ಪ್ರಸಿದ್ಧ ಕವಿ. ಇವರ ಜನನ 31 ಏಪ್ರಿಲ್ 1896ರಲ್ಲಿ ಧಾರವಾಡದಲ್ಲಿ ಆಯಿತು. ಇವರ ತಂದೆ ರಾಮಚಂದ್ರ ಬೇಂದ್ರೆ ಮತ್ತು ತಾಯಿ ಅಂಬವ್ವ. ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರಲ್ಲಿ ಸಾಹಿತ್ಯ, ಸಂಸ್ಕೃತಿ, ರಾಷ್ಟ್ರೀಯತೆ, ಕನ್ನಡ ಭಾಷಾಭಿಮಾನ ಎಲ್ಲ ಜೀವದ್ರವ್ಯವಾಗಿದ್ದವು. ಇದು ಅವರನ್ನು ರಾಷ್ಟ್ರಪ್ರೇಮಿಯಾಗಿ ರೂಪಿಸಿದವು. ಇವರಿಗೆ ತಹಶೀಲ್ದಾರ್ ಕೆಲಸ ಸಿಕ್ಕಿದಾಗ ಇವರು ಬ್ರಿಟಿಷರ ಅಡಿಯಲ್ಲಿ ಕೆಲಸ ಮಾಡುವುದಿಲ್ಲ ಎಂದು ಹೇಳಿ ಕೆಲಸವನ್ನು ತಿರಸ್ಕರಿಸಿದರು. ಮಕ್ಕಳಲ್ಲಿ ವಿದ್ಯೆ, ವಿವೇಚನೆ, ಹೋರಾಟ ಮನೋಭಾವವನ್ನುಂಟು ಮಾಡಲು ಇವರು ಶಾಲಾ ಶಿಕ್ಷಕರಾದರು. ವಿದ್ಯಾರ್ಥಿಗಳನ್ನು ಭಾರತದ ಸ್ವಾತಂತ್ರ್ಯದ ಬಗ್ಗೆ ಜಾಗೃತಗೊಳಿಸಲು ಇವರು ಹೋರಾಡಿದರು. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ರೂಪಕ ಬಹಳ ಸೊಗಸಾಗಿತ್ತು, ಹಾಗೆಯೇ ನಮಗೆ ಬಹಳ ತಿಳಿವಳಿಕೆಯನ್ನು ಸಹ ನೀಡಿತು. ಅದಕ್ಕಾಗಿ ನಿಮಗೆ ವಂದನೆಗಳು. ಈಗ ನಮ್ಮ ಶಾಲೆಯ ಉಪಪ್ರಾಂಶುಪಾಲರಾದ ಡಾಕ್ಟರ್ ಮರಿಯಂ ಜೋಸೆಫ್ ಮ್ಯಾಮ್ ಅವರು ಇಂದಿನ ದಿನದಲ್ಲಿ ಕೆಲವು ಮಾತುಗಳನ್ನು ಆಡಲು ವಿನಂತಿಸುತ್ತೇನೆ. I request our beloved Vice Principal Dr. Mariam Joseph Ma'am to speak a few words on this auspicious event. Respected Principal Dr. S.A. Joseph, sir, our chief guest, Vijay Sri Somasekar, Sub-Inspector of Police, our Director, sir, Founder Principal and Chairman, Dr. M.C. Thomas, sir, our Headmistress Ma'am, Mrs. Lily Thomas, Ma'am, and our Secretary, Mr. Ajay Thomas, my dear teachers, and my beloved children. It's a very auspicious moment today. We are celebrating our 67th Rajyotsava Day. Around this time,
many years ago, there was not only the land of Karnataka that took shape, but there were many other states also, almost 7 or 8 states that took birth at the same time. One happens to be our neighboring state, Kerala, right? And we celebrate this great occasion for a reason. The reason is to make the idea of Karnataka real to us. Somehow, in the din of everyday living, we forget what we are. We forget our identity. And this is an occasion to reclaim that. To go back to our roots, to understand where we come from, to know the value of belonging to a location which we can identify as our own. Every one of us indulge in trying to gather things for ourselves. But more than that, we want to belong somewhere. And the closest sense of belonging comes to us through the idea of a state. We should never forget that the idea of this state is possible only because of the larger idea of a country called India. Because we are Indians, we can afford to have a state like Karnataka. So while we celebrate our uniqueness, while we celebrate our great people, great writers, while we celebrate our land, our geographical features, our history, our contributions to world literature, our contributions to the economy of the land, of our country and of the world, our contributions in various fields of technology, in military equipments, and so on. While we celebrate that, we understand that we are a small state with a larger connection. When we fail to keep that in mind, we tend to become eccentric in our behavior. We tend to think that we are the only people in this world. We tend to think that there is only one reality, and that is Kannada, Karnataka, and the things that we see around. That's not it. When we see the larger picture, we see the great contributions that we have made, and we can make, and we continue to make in forming a great country called India. While we celebrate, we see not only the great aspects, which we should, but we also learn to critique the wrong things, right? We also learn to see how we can better this, our state and our people, for a larger game or purpose, larger purpose in life. All of you sitting in front of me, you are the future architects of this land.
all of you. Today when I was looking at you, giving various performances, and the dances, I was just looking at the happy faces in front of me, and all of you in tandem, rhythm, the rhythm of your dances, the music, right? And the joy on your faces, we could feel, we could sense it. We almost became part of the dance, right? When you do something with your heart and mind in it, the outcome is beautiful. Don't you think so? The outcome was really beautiful, wasn't it? Now you just think that if this is the attitude that you would bring to every activity that you do, how beautiful life would be. Would it not? Yes. It would definitely be very beautiful and meaningful. It would not be dull. It would not be an exercise that is forced upon us. It is because it's something that we do willingly. Learning our language, helping to spread our language. Language, how can language be spread? How can more people use this language? Not possible with force, certainly not. But if in love and if in friendship you extend a hand to somebody who doesn't know the language, if you can take upon yourself the challenge of teaching one person how to use this language for practical purposes, it would go a long way in building up a good rapport with the people around you. And of course, you will be doing a great service in furthering the use of this beautiful language. And when you do that, you become a beautiful people. That is what Karnataka is all about, right? It is recently that we see all these fights of, you are non-Kannadiga and from very early times we know Karnataka has been an open state. It's always received people. It's been a hospitable state. Never shown any enmity. Never professed that there were outsiders. And nobody was an outsider because Karnataka was built on the sweat and blood of so many different people. The other day I happened to go from here to Kerala by car, and I was just so impressed by the varied topography of this beautiful place, Karnataka. How many different kinds of, you find hills are there, forests are there, coastal land is there, beautiful, and so many, it's so varied and it's so beautiful. I don't think there is another land with such a lot of, where I'm not an expert at this, there is an expert sitting here, in fact 2 or 3 experts sitting here, but what I saw and what I enjoyed, I'm just sharing with you. Lovely places, right, to visit, lovely, and people are so hospitable, right? So I want to share all these things with you. I want you to be inclusive. I want you to be friendly. I want you to do whatever you're doing with great interest. Our founder principal, Dr. St.Thomas, he and our headmistress ma'am, they were always wanted that our children should learn Kannada. Even in other ICSE schools, they had a host of languages, French and other languages to opt from. But we never gave that option. We always wanted that our children should learn Kannada, right? And that is why this school offers Kannada as a second language to most of the students. So here you find that this is a land of opportunity. This is a land of inclusivity. This is a land of great traditions
We are a great people. We are loving and kind and sharing, and we have a creative mind, and we have so many institutions to boast of, right? We are the IT capital of this country, and so many other things, DRDO, and he was Mr. Suresh was telling us about the so many contributions, that Karnataka has made in the progress of India. So, and we saw the great freedom fighters. I just want to mention some few names before I quit the stage. Arvind Adiga. Have you heard of Arvind Adiga? He won the Man Booker Prize in 2008, right? Girish Karnad, dramatist, critic, right, and writer. A.K. Ramanujan, poet. I've had the good fortune of studying A.K. Ramanujan's poems and working on him. And of course, I've interacted with Girish Karnad on quite a, at quite a detailed level. And of course, Anandamurthy sir. These were all great people that I have been associated from very closely from Karnataka. And Field Marshal K.M. Karyappa, our Commander-in-Chief, right? Major Sandeep Unnikrishnan, our own martyr from this place. You must have heard of this name, Salu Marala Timmakka. Yes? What is her speciality? 385 banyan trees along a stretch of 45 kilometers from Hulikal to Kudur. That is what she has done. Great woman. Have we planted one tree? One tree. How many? One tree. How many planters? One tree. Nobody? Follow her, right? At least one tree. Okay. Vishwesharaya sir has already spoken about Vishwesharaya sir. We have a very great terminal over here by Panahalli, right? Named after him. You are Anandamurthy sir, yes. Shakuntala Devi, I am sure you have heard of Shakuntala Devi, the human computer, right? Sudhamurthy madam, you heard of her, philanthropist, and she's a very prolific and popular writer, entrepreneur, right? All these people, they come from Karnataka, right? And so many more. This is just a small, very small list I have given you. So many more of these wonderful people who have contributed greatly to not only the development of Karnataka, but to the development of India and of the world. And I want you to remember that you are all future builders, architects, engineers, doctors, right? Scientists sitting here. So many of you, civil servants. So remember that you are part of a great heritage, and you need to give whatever you get from society. You need to give it also in some measure, if not totally. God bless all of you. Jai Karnataka. Thank you, ma'am. As you said, we are definitely a small state with larger connections. We would make you proud. ಈಗ 9ನೇ ತರಗತಿಯ ಬಿ ವಿಭಾಗದ ವಿದ್ಯಾರ್ಥಿಯರು ಬಾರಿಸು ಕನ್ನಡ ಹಾಡನ್ನು ಹಾಡಲು ಬರುತ್ತಿದ್ದಾರೆ. Up next we have the boys of class 9B singing Barisu Kannada song for us. This song talks about the beat of Shiva's drum. Lord Shiva, who is sitting in the hearts of Karnataka, protects one and all. Kannada
ನಮ್ಮನ್ನು ನಿಮ್ಮ ಪ್ರತಿಯೊಂದು ಪದಗಳನ್ನು ಸಹ ಅನುಭವಿಸುವಂತೆ ಮಾಡಿತು. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಒಂದು ನೃತ್ಯ ಪ್ರದರ್ಶನ 9ನೇ ತರಗತಿಯ ಎ ವಿಭಾಗದ ವಿದ್ಯಾರ್ಥಿಯರಿಂದ. ರಾಜ್ಕುಮಾರ್ ಪಾರ್ವತಿಯವರ ಪ್ರೇಮದ ಕಾಣಿಕೆ. 5ನೇ ವಯಸ್ಸಿನಲ್ಲಿಯೇ ಬಣ್ಣದ ಲೋಕ ಪ್ರವೇಶಿಸಿ ಎಲ್ಲರ ಮನಸೂರ ಹೊಂದಿದ್ದ ಹುಡುಗ ಪುನೀತ್ ರಾಜ್ಕುಮಾರ್. ಆ ನಟನೆಗೆ ಒಂದು ಕೌಶಲ್ಯವಿತ್ತು, ಆ ಅಭಿನಯಕ್ಕೆ ಒಂದು ಗಾಂಭೀರ್ಯವಿತ್ತು. ಇವರ ಬರುವಣಿಗೆಗೆ ಚಿತ್ರರಂಗದ ಇತಿಹಾಸವೇ ಕಾದುಕೊಂಡಿತ್ತು. Now there will be a dance performance to commemorate our Kannada actor who is no more with us but will always stay in the heart of all Kannadigas. He was Puneet Rajkumar, who donated his eyes after his death in accordance with the pledge by his father Rajkumar. The donation has given eyesight to 4 different people. Not only this, but also he had played a vital role in the fight against COVID-19. He had organized a Shakti Dharma organization, which is a home for several homeless women. He supported 26 orphanages, 16 old age homes, and 19 cow sheds. He was awarded with Karnataka Rajyotsava after his death. He was an actor with simplicity who has won everyone's heart. Recalling him, now there will be a dance performance by the students of class 9A.
ಹೆಜ್ಜೆಯ ಹಾಡುಗಳು, ಪುನೀತ್ ರಾಜ್ಕುಮಾರರ ನೆನಪು ಎಲ್ಲವೂ ನಮಗೆ ಭಾವುಕರನಾಗಿ ಮಾಡಿತು. ನಿಮ್ಮೆಲ್ಲರಿಗೂ ಧನ್ಯವಾದಗಳು. Now I request Moshmi ma'am to introduce us to our chief guest of the day. A very good morning to one and all present here. We are very happy to have among us Mr. Somshekhar T, Police Inspector and SHO Commercial Street Police Station, Bangalore. He has done his post-graduation in English Literature from Kuvempu University, Shimoga. He was selected as Sub-Inspector of Police, a batch of 2007 in Karnataka Police. He has worked in various police stations of Bangalore city like Alsur, Baipanahalli, HAL and Whitefield. He represented Karnataka state in All India Police Officers Forensic Science Duty Meet in the year 2014. He was awarded Karnataka Chief Minister's Gold Medal in the year 2019 for meritorious service and Rotary Frontline Warrior Medal for COVID-19 service. We would like to sincerely thank all the people who work in the police department for making us feel safe and secure. We salute all the police officers. I welcome you, sir, to speak a few words on this auspicious occasion of Kannada Rajyotsava. Thank you. ಎಲ್ರಿಗೂ ನಮಸ್ಕಾರ. Before I could say something, one thing I must confess here, I am totally speechless. You have taken me back 30 years back of my school days. What an outstanding and power-packed performance. Starting from, I must read out all your names, otherwise I will not be justifying myself if I don't say your names and remember your performance on the stage. Right from Gadil, Ralph, Ujjwal, Rekha, Mrs. Shubhadra, then state song by Jaya Bharata Janiniya from 7th and 8th students, Arati Kumar, Bharatanatyam Arati Kumar, Divya Darshini, Malavika, group song by Vaiga and group, speech of famous Kannada poets Diksha Singh from class 8th A, dance Kaverige Kalungara Todisi, Tanusha, Shambhavi and group, speech by Nitin Gowda, song by Shaya and group, speech famous deities and architectures of Karnataka, Bhanupriya, dance Kannadave Nammamma from 3rd and 8th grade students, speech on the contribution of Karnataka in the progress of India from Suresh sir, slide show of freedom fighters of Karnataka from Meghnad Chaitanya, message from the profound message from Vice Principal Madam, group song by Bharisu Kannada by Laksha Mahajan, Bhuvan and group, and dance by Divya and group. It's been almost 1 hour, more than 1 hour, all of you are sitting quiet, presenting yourself with power-packed performance. Right now I'm feeling too emotional and overwhelmed, and I'm highly obliged with hospitality and your performance. I just request all students to stand up for a while and sit, relax yourself. It's been more than just stretch out, don't trouble others. Just stretch out, stretch your hands, stretch your legs, take a deep breath for a while, relax. Just think nothing is there, just relax. Just stretch yourself. Stretch yourself. This is what we were doing in training days. We used to have a hectic training days when I was training as a police officer in Karnataka Police Academy. We used to have a grilling sessions of indoor classes. So after every 1 hour, we used to stand up, stretch ourselves, relax, and used to sit. You fine? Comfortable? Yes, sir. Yes, please have a seat. Mr. Master Nitin Gowda, please stand up. Please give him a big round of applause. Please come back. You can
is I have seen myself in this kid. I used to do the same activities during my school days. I used to participate in debates, speeches. So you made my day. Thank you very much. What a brilliant performance. The mind and body coordination, dance rhythms, synchronization of your singing, but just mind blowing, outstanding. So generally, police officers, we deal with a different walk of life every day. We deal with crime, maintenance of law and order, investigation, safety of citizens. There's lot more things. The cultural activities, sports activities are counted very less in numbers in our day-to-day routine activities. During my tenure as a police officer for 15 years, I have seen different parts of my career and service. Especially serving in Bangalore as a police officer is not an easy job. When I opted for a civil service in 2005, when I finished my post-graduation from Shimoga district, I was a small-time lecturer, but somehow my mom and dad used to provoke me to go for the civil service. I was not initiated or not interested or not curious to come to Bangalore and prepare for civil service. I just thought I'll do my PhD and take up as English lecturer profession seriously and mingle with the students. Then someday I felt I am restricting myself to the four corners of the building, so I want to enhance myself. Then it was in the year 2006, we bunch of 10 students, 10 of my friends came to Bangalore. We started the preparation for civil service. Out of 10, 9 of us were selected for police officer's role. One who didn't get selected is an English professor in Kuwait University. Hyderabad is the first state in entire India which is formalized on linguistic basis. All Telugu speaking people has fought very hardly and granted in Karnataka Department of India has granted the state status for the first time belongs to the Hyderabad. So namdu kuda unification movement barutte. So 1956 ಅಲ್ಲಿ ನಮಗೂ ಕೂಡ ಮೈಸೂರು ಸ್ಟೇಟ್ ಆಗಿ ಜನರೇಟ್ ಆಗುತ್ತೆ. ಸೊ ಆಸ್ ಯು ಆಲ್ ನೋ 1973 ಅಲ್ಲಿ ನಮ್ಮದು ಮೈಸೂರು ಪ್ರಾವಿನ್ಸ್ ಇಂದ ಕರ್ನಾಟಕ ಸ್ಟೇಟ್ ಅಂತ ಹೇಳಿ ನಾವು ಅದನ್ನು ಕರ್ನಾಟಕ ಸ್ಟೇಟ್ನ ನೇಮ್ ಚೇಂಜ್ ಮಾಡ್ತೀವಿ. ಸೊ ಆಲ್ ಆಫ್ ಯು ಆರ್ ಸೆಟ್ ವಿ ಕ್ಯಾರಿಡ್ ರಿಚ್ ಆ್ಯಂಡ್ ಕಲ್ಚರಲ್ ಹೆರಿಟೇಜ್ ಬ್ಯಾಕ್ಗ್ರೌಂಡ್. ಸೊ ನೀವೆಲ್ಲ ಹೇಳಿದ್ರಿ 8 ಜ್ಞಾನಪೀಠ ಪ್ರಶಸ್ತಿ ನಮ್ಮ ಕರ್ನಾಟಕಕ್ಕೆ ಬಂದಿದೆ. ವಿ ಆರ್ ನೆಕ್ಸ್ಟ್ ಟು ಹಿಂದಿ ಲ್ಯಾಂಗ್ವೇಜಲ್ಲಿ ದೇರ್ ಆರ್ ಅರೌಂಡ್ 14 to 15 ಅವಾರ್ಡ್ಸ್ ಇದೆ. ಸೊ ವಿ ಆರ್ ದ ನೆಕ್ಸ್ಟ್ ಟು ದ ಹಿಂದಿ ಲ್ಯಾಂಗ್ವೇಜ್. ಸೊ ಯಾರೆಲ್ಲ ಜ್ಞಾನಪೀಠ ಅವಾರ್ಡ್ ತೊಗೊಂಡಿದ್ದಾರೆ ಅಂತ ಯಾರಾದರೂ ಹೇಳ್ತೀರಾ? ಎನಿಬಡಿ? ಹೇಳಪ್ಪ. Come on. How much you remember you can say. I'll help you. Stand up and say. We all said there are 8 Gnanapita awardees in Karnataka state. Yarella Gnanapita, overall the honored by the Gnanapita awards. Just your information sake, parvagila. I'll just maybe is little confused. Nimಗೆಲ್ಲ ಗೊತ್ತಾಗಿದೆ? You want to speak? Yeah, speak. Anybody? Anybody? I know a little song, so I'll just tell please how much. Stand up. Introduce yourself. Yeah, my name is Divya from class 9A. Ganesh Karnad, Kuvempu, Dara Bendre, Basavanna. Not Basavanna. Anand Kumar. No, Anand. I know only these few. Good. It's a good effort. Anybody else? She has missed out few names. Anybody else? Yeah. So total there are 8 Gnanapita awardees
from Karnataka. Number one in the year 1968, I think, if my memory is correct. Kuempu. All of you heard Kuempu? What is his real name? Exactly, correct. Kuppalli Venkatappa Puttappa. ಆದರೆ ನೀವು ಒಂದೆರಡು ನಿಮಿಷ ವೇದಿಕೆ ಮೇಲೆ ಇರಿ ಎಂದು ಕೋರುತ್ತೇನೆ. ಈಗ ನಮ್ಮ ಶಾಲೆಯ ಕಡೆಯಿಂದ ನಿಮಗೆ ಒಂದು ಕಿರು ಕಾಣಿಕೆಯನ್ನು ಕೊಡುತ್ತೇವೆ. ದಯವಿಟ್ಟು ಅದನ್ನು ಸ್ವೀಕರಿಸಿ. I request our principal to give a little momentum to our guests. ನಿಮಗೆ ಅನಂತ ನಮಸ್ಕಾರಗಳು. Thank you very much, sir, for your kind words. It enlightened us with knowledge and guidance. We definitely would not cheat, we would not lie, we would not fight anyone, and would always have gratitude and have a hard and smart work. ಈಗ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಡಾಕ್ಟರ್ ಜೋಸೆಫ್ ಶಾಜಿ ಸರ್ ಅವರು ನಮಗಾಗಿ ಇಂದಿನ ದಿನದಲ್ಲಿ ಒಂದೆರಡು ಮಾತುಗಳನ್ನು ಆಡಲು ವಿನಂತಿಸುತ್ತೇನೆ. Now I request our respected principal, Dr. Joseph Shaji sir, to speak a few words on this occasion. Like our motherland India, this Karnataka state is having so many categories of people from different fields, different languages. They are all benefactors of this state. So as small children, you should know that we should be proud of our state. I am proud of my teachers. Many of my teachers are from Karnataka, especially from Mangalore, Udupi, like that. You know, I studied in Payanur College in Kerala. So there we had so many teachers from Karnataka state, especially from Mangalore and Udupi areas. Even now, I remember them always. My heart is with gratitude towards those teachers. So as small children, please understand that what all things you are learning should be used for feeling proud of your motherland, your state. The first step towards a global citizen is that you should feel proud of your native land. Then your country. You are in Karnataka. More than that, you are an Indian and you are a global citizen. Wherever in the world, you should be able to spread knowledge and wisdom. You should be useful for the world. You should be useful for the society. So for that, we have to study well. We have to study well. We have to learn well, so that your state, your motherland will be proud of you. We are all proud of our state, Karnataka. So how Karnataka state will feel proud of us? We should become like our chief guest. He is respected by the whole community. He is respected by the whole state of Karnataka. Like that, when we are doing good things,
all of the society, all of our state will be proud of us. For that, first thing, we need to study well. We should have knowledge and wisdom. So, once again I wish you all a very, very happy Kannada Rajyotsava day. God bless you. All right? All right? Yes. Thank you. I request one and all to stand up for a national anthem. ಕಟ್ಟಕಡೆಯ ಆದರೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಕಡೆಗಣಿಸದೆ ಮಾಡಬೇಕಾದ ಸಾಂಪ್ರದಾಯಿಕ ಕಾರ್ಯಕ್ರಮವು ವಂದನಾರ್ಪಣೆ. ಇಲ್ಲಿಯವರೆಗೂ ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಕರುಣಾನಂದವನ್ನು ಪಡೆದು ಆನಂದಾನುಭೂತಿಯನ್ನು ಪಡೆದಿರುವುದು. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಸೋಮಶೇಖರ್ ಅವರಿಗೆ ಆಕ್ಸ್ಫರ್ಡ್ ಶಿಕ್ಷಣ ಸಂಸ್ಥೆಯ ಪರವಾಗಿ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿಯಲ್ಲಿ ಈ ಶಾಲೆಯ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್.ಎ. ಜೋಸೆಫ್ ರವರು ಈ ಕಾರ್ಯಕ್ರಮವನ್ನು ನಡೆಯಲು ಸಾಕಷ್ಟು ಪ್ರೋತ್ಸಾಹವನ್ನು ನೀಡಿರುವುದು. ಈ ಶಾಲೆಯ ಉಪಪ್ರಾಂಶುಪಾಲರಾದ ಡಾಕ್ಟರ್ ಮ್ಯಾರಿಯಮ್ ಜೋಸೆಫ್ ರವರು ಈ ಕಾರ್ಯಕ್ರಮದಲ್ಲಿರುವ ಎಲ್ಲ ಕಾರ್ಯಕ್ರಮಗಳು ನಡೆಯಲು ಸರಿಯಾದ ಮಾರ್ಗದರ್ಶನೆಯನ್ನು ನೀಡಿರುವಿರಿ. ನಿಮಗೆ ನಮ್ಮ ವಂದನೆಗಳು. ಈ ಎಲ್ಲ ಶಿಕ್ಷಕಿಯರು PT ಟೀಚರ್ಸ್ ರವರಿಗೆ, ಮ್ಯೂಸಿಕ್ ಟೀಚರ್ಸ್ ರವರಿಗೆ ಹಾಗೂ ಕಂಪ್ಯೂಟರ್ ಟೀಚರ್ಸ್ ರವರು ಈ ಕಾರ್ಯಕ್ರಮ ನಡೆಯಲು ಸಾಕಷ್ಟು ಅವಶ್ಯವಾದ ಸಹಕಾರವನ್ನು ನೀಡಿರುವಿರಿ. ನಿಮಗೆ ನಮ್ಮ ಕೃತಜ್ಞತೆಗಳು. ಎಲ್ಲ ಬೋಧಕೇತರ ಸಿಬ್ಬಂದಿಗೆ ಪರೋಕ್ಷವಾಗಿ ಸಹಕಾರವನ್ನು ನೀಡಿರುವಂತಹ ಎಲ್ಲ ಶಿಕ್ಷಕರಿಗೆ ಹಾಗೂ ಪೋಷಕರಿಗೆ ನನ್ನ ಕೃತಜ್ಞತೆಗಳು. ಕೊನೆಯದಾಗಿ ನನ್ನ ನೆಚ್ಚಿನ ವಿದ್ಯಾರ್ಥಿನಿಗಳಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ.